ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಪುರುಷೋತ್ತಮ ಬೆಳಮಲೆ ಅವರು ತಮ್ಮ ಅಧ್ಯಕ್ಷತೆಯಲ್ಲಿ ಬೆಳಗಾವಿಯಲ್ಲಿ ಗಡಿನಾಡ ಕನ್ನಡ ಸಮಸ್ಯೆ ಬಗ್ಗೆ ಮಾತಾಡಿದರು. ಅಲ್ಲಿ ಅನೇಕರು ಕನ್ನಡ ಹೋರಾಟಗಾರರು ಬಂದು ತಮ್ಮ ಅನಿಸಿದ ಮಾತುಗಳನ್ನು ಹೇಳಿದರು. ಯಾಕಂದರೆ ಗಡಿ ಭಾಗದಲ್ಲಿ ಬೆಳಗಾವಿ ಅತ್ಯಂತ ಸಂಕೀರ್ಣವಾದಂಥದ್ದು. ಅದರಲ್ಲೂ ಸಾಕಷ್ಟು ಜನ ಕನ್ನಡಿಗರು ಬೆಳಗಾವಿಯನ್ನು ಪ್ರೀತಿಸುವಂಥದ್ದು. ಹೀಗಾಗಿ ನಮ್ಮ ಬೆಳಗಾವಿ ನಮ್ಮಲ್ಲಿ ಉಳಿಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು, ಜೊತೆಗೆ ಇಲ್ಲಿಯ ನಾಡ ವಿರೋಧಿ ಕೆಲಸ ಮಾಡುವ MES ಬ್ಯಾನ್ ಮಾಡಬೇಕು ಅನ್ನೋಂಥ ಮಾತನ್ನಾಗಿರ್ಬೋದು. ಅದೇ ಕಾಲಕ್ಕೆ ರಾಜ್ಯೋತ್ಸವವನ್ನು, ಕರ್ನಾಟಕ ರಾಜ್ಯೋತ್ಸವವನ್ನು ಗಡಿಯಲ್ಲಿ ಅದ್ಧೂರಿಯಾಗಿ ಮಾಡಲು ಸರ್ಕಾರದಿಂದ ಒಂದು 2 ಕೋಟಿ ರೂಪಾಯಿಗಳನ್ನ ಪ್ರತಿ ವರ್ಷ ಕೊಡಿಸುವಂಥ ಕೆಲಸ ಮಾಡಬೇಕು. ಇಂಥ ಒಂದು ಬೇಡಿಕೆಗಳನ್ನ ಇಟ್ಟಿದ್ದಾರೆ ಅವ್ರ ಜೊತೆಗೆ. ಮತ್ತು ಕನ್ನಡ ಉಳಿಯುವಂಥ ಇಲ್ಲಿ ಬೆಳೆಯುವಂಥ ವ್ಯವಸ್ಥೆ ಮಾಡಬೇಕಾಗಿದೆ ಅನ್ನೋಂಥ ಮಾತನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಗಡಿನಾಡ ಕನ್ನಡಿಗರ ಹಿತ ಕಾಪಾಡೋದು ನಿಮ್ಮ ಕರ್ತವ್ಯ, ಸರ್ಕಾರದ ಕರ್ತವ್ಯ. ಅದರಲ್ಲೂ ಅನೇಕ ಸಮಸ್ಯೆಗಳಿದ್ದಾವೆ. ಅದಕ್ಕಾಗಿ ಈ ಗಡಿ ಹಿತ ಕಾಪಾಡೋ